ಹಾಯ್ ಎಲ್ಲರಿಗೂ ನಮಸ್ಕಾರ. ಭಾಳ ಜನ ಕ್ವಶನ್ಸ್ ಕೇಳತ್ತೀರಿ, ಜರ್ಮನಿಗೆ ಯಾರು ಬರ್ಬೋದು? ನಾನು ನರ್ಸಿಂಗ್ ರಿಲೇಟೆಡ್ ಪ್ರೊಫೆಷನ್ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡತ್ತೀನಿ. ಅಂತಂದ್ರೆ ನಾನು ಆ್ಯಸ್ ಎ ನರ್ಸ್ ಆಗಿ ಈಗ ಜರ್ಮನಿ ಒಳಗೆ 2.5 ಇಯರ್ಸ್ ಆಯ್ತು ನಾ ಕೆಲಸ ಮಾಡಕತ್ತ. ಸೊ ಹಾಗಾಗಿ ಯಾರ್ಯಾರು ಬರ್ಬೋದಪ್ಪ ಅಂತಂದ್ರೆ JNM ನರ್ಸಿಂಗ್ ಮಾಡಿದವ್ರು ಬರ್ಬೋದು, ಬೇಸಿಕ್ BSc ನರ್ಸಿಂಗ್, PPBSc ನರ್ಸಿಂಗ್, MSc ನರ್ಸಿಂಗ್. ಇವರೆಲ್ಲ ಜರ್ಮನಿಗೆ ಬರೋಕ್ಕೆ ನೀವು ಜರ್ಮನಿಗೆ ಬರ್ಬೋದು. ಸೊ ಮತ್ತು ಜರ್ಮನಿಗೆ ಬರೋಕೆ ನಿಮಗೆ ಇಂತಿಷ್ಟು ಪರ್ಸೆಂಟೇಜ್ ಮಾಡಿರಬೇಕು ನರ್ಸಿಂಗ್ ಒಳಗೆ, ಆ ಥರ ಏನೂ ರೂಲ್ಸ್ ಇಲ್ಲ. ನೀವು ಜಸ್ಟ್ ಪಾಸ್ ಆಗಿದ್ದರೆ ಸಾಕು ಬರ್ಬೋದು. ಮತ್ತು ನಿಮಗೆ ಇಲ್ಲಿ ಬರೋಕ್ಕೆ ಏನು ಬೇಕಪ್ಪ ಅಂತಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬರಬೇಕು. ಜರ್ಮನ್ ಲ್ಯಾಂಗ್ವೇಜ್ ಒಳಗೆ A1, A2, B1, B2 ಈ ಥರ ಲೆವೆಲ್ಸ್ ಇರ್ತಾವೆ. ಸೊ ಮಿನಿಮಮ್ ನಿಮಗೆ B1 ಮಾಡಿರ್ಬೇಕು ನೀವು. ಮತ್ತು ಇದು ಏನಾಗುತ್ತೆ, ಸಮ್ ಟೈಮ್ಸ್ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾರು ಜಾಬ್ ಕೊಡ್ತಿರ್ತಾರಲ್ಲ ಅವ್ರ ಮೇಲೆ. ಅವ್ರು ನಿಮಗೆ ಸಮ್ ಟೈಮ್ಸ್ B2 ಮಾಡಬಹುದು, ನೀವು B2 ಮಾಡಲೇಬೇಕಾಗತ್ತೆ. ಈಗ ಸಮ್ ಕಂಪ್ನೀಸ್ B1 ಮೇಲೂ ತೊಗೋತಾರೆ. ಸೊ ಹಾಗಾಗಿ ನನ್ನ ಪರ್ಸ್ನಲ್ ಸಜೆಷನ್ ಏನಪ್ಪ ಅಂತಂದ್ರೆ B2 ನೀವು ಇಂಡಿಯಾದಾಗ ಮಾಡಿದ್ರೆ ಬೆಟರ್. ನೀವು ಇಂಡಿಯಾದಾಗ ಏನಾರ B2 ಮಾಡಿದ್ರಪ್ಪ ಅಂತಂದ್ರೆ ನಿಮ್ದು 50% ಕೆಲಸ ಅಲ್ಲೇ ಮುಗ್ದಂಗೆ. ನಿಮಗೆ ಇಲ್ಲಿ ಬಂದ ಮೇಲೆ ಆನರ್ಕೆನು ಅಂದ್ರೆ ಲೈಸೆನ್ಸ್ ಎಕ್ಸಾಮ್ ಇರುತ್ತೆ, ಅದೊಂದು ನೀವು ಮಾಡ್ಕೊಂಡ್ಬಿಟ್ರಪ್ಪ ಅಂದ್ರೆ ನಮಗೆ ಇಲ್ಲಿ ಜರ್ಮನ್ ಲೈಸೆನ್ಸ್ ಕೊಡ್ತಾರೆ. ನೀವು ಆ್ಯಸ್ ಅ ರಿಜಿಸ್ಟರ್ಡ್ ನರ್ಸ್ ಆಗಿ ಕೆಲಸ ಮಾಡ್ಬೋದು. ಸೊ ಹಾಗಾಗಿ ಮತ್ತು ಇನ್ಮೇಲೆ ಯಾರು ಜರ್ಮನಿಗೆ ಬರತ್ತಾ ಇರಲ್ಲ ಮತ್ತು ಈಗ ಲ್ಯಾಂಗ್ವೇಜ್ ಯಾರು ಕಲಿಯತ್ತಾ ಇರಲ್ಲ ಅವ್ರು ನನ್ನ ಸಜೆಷನ್ ಏನಪ್ಪ ಅಂತಂದ್ರೆ, ಯಾರೋ ನನ್ನ ದೋಸ್ತ್ ಜರ್ಮನಿಗೆ ಹೊಂಟಾನು ಅಂತ ನೀವು ಜರ್ಮನ್ ಕಲಿಯತ್ತಾರೆ ಆ ಥರ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮದೇ ಆದ ಸ್ವಂತ ನಿರ್ಧಾರ ತೊಗೋರಿ. ಯಾಕಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಅಷ್ಟು ಈಸಿ ಅಲ್ಲ. ಸೊ ಮತ್ತು ಇದು 1 ತಿಂಗಳು 2 ತಿಂಗಳಿಗೆ ಬರುವಂಥ ಲ್ಯಾಂಗ್ವೇಜೂ ಅಲ್ಲ. ಸೊ ಮಿನಿಮಮ್ ನಿಮ್ಗೆ B2 ಮಾಡಬೇಕು ಅಂತಂದ್ರೆ 8 ಮಂತ್ಸ್ ಟು 1 ಇಯರ್ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಿಮ್ಮದು ಡೆಡಿಕೇಶನ್ನ, ಹಾರ್ಡ್ ವರ್ಕ, ಇಂಟ್ರೆಸ್ಟ ಇವು ಮೂರು ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಅಷ್ಟೇ ಈ ಲ್ಯಾಂಗ್ವೇಜ್ ಬರುತ್ತೆ. ಸೊ ಹಾಗಾಗಿ ನಿಮಗೆ ನಾ ಇದೊಂದು ಸಜೆಷನ್ ಮಾಡತ್ತೀನಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಡಾಕ್ಯುಮೆಂಟೇಷನ್ ಅಂದರೆ ಡಾಕ್ಯುಮೆಂಟ್ಸ್ ಯಾವ ರಿಕ್ವೈರ್ಮೆಂಟ್ ಅದಾವೆ ಜರ್ಮನಿಗೆ ಬರೋಕೆ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.